ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಏನಪ್ಪ ಅಂದರೆ ಒಂದು ಚಾಲೆಂಜ್ ವಿಡಿಯೋ ಅಂತೆ. ಅದು ನಂದಲ್ಲ, ಆ ಐಡಿಯಾ ಇವ್ರದ್ದು. ಅದಕ್ಕೆ ನಾನು ಅವ್ರು ಹೇಳಿದ್ದನ್ನು ಇದರಲ್ಲಿ ಬರ್ದಿರೋದಷ್ಟೇ. ಅದೇನು ಎತ್ತ ಅಂತ ಎಲ್ಲ ಅವರೇ ಹೇಳ್ತಾರೆ. ಹೇಳಿ. ನಿನ್ನ ಚೀಟಿ ಅಷ್ಟು ದೊಡ್ಡದಾಗಿ ದೊಡ್ಡದಿದ್ರೆ ಏನು ಕ್ವೆಶನ್ಸ್ ಇದೆ ತಾನೆ. ಇವಾಗ ಚೀಟಿ ಆಟ ಅಂದರೆ ನಾನು ಬರ್ತಿರೋದಿದು. ನೀನು ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಿ ಅಂತ ಹೇಳಿ ನಾನು ಚೆಕ್ ಮಾಡೋದು. 5 ಕ್ವಶನ್ ನಾನು ನಿಮ್ಗೆ ರೆಡಿ ಮಾಡಿಟ್ಟೇನೆ. ಹೌದಾ? ನೀನು ನಿನ್ನ ಚೀಟಿ ಒಳಗೆ ನಾನು ನಿನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನೀನು ಬರ್ಕೊಂಡಿದ್ದೀರ. ಕ್ವಶನ್ ನೀನು ಹೇಳ್ದಂಗೆ 15 ವರ್ಷದ ರಿಲೇಷನ್ನಿಂದ 15 ಇಯರ್ಸ್ ರಿಲೇಷನ್ಶಿಪ್ ಎಷ್ಟಿಬ್ರು ಎಷ್ಟಿಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ. ನಾವಿಬ್ಬರು ಪರಿಚಯ ಆಗಿ ಕರೆಕ್ಟಾಗಿ ಒಂದು 15 ವರ್ಷ ಆಯಿತು. ಇವಾಗೊಂದು ಮೇ ಅದು ಬಂತು ಅಂತಂದರೆ ಮತ್ತೆ 16 ವರ್ಷಕ್ಕಾಗತ್ತೆ ಇವ್ರು ನಂಗೆ ಪರಿಚಯ ಆಗಿ. ಅಷ್ಟು ವರ್ಷದಿಂದ ಇವ್ರು ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿರಿ, ನಾನು ಇವ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡೀನಿ ಅನ್ನೋದು ವಿಷಯ. ಫಸ್ಟ್ ನನ್ನ ಚೀಟಿ ಇದೆ, ನಿನ್ನ ಚೀಟಿ ಇದೆ. ಫಸ್ಟ್ ನೀನೊಂದು ಕೇಳು, ಆಮೇಲೆ ನಾನೊಂದು ಕೇಳ್ತೀನಿ. ಆ ಥರ ಹಂಗಲ್ಲ. ಇವಾಗ ಚೀಟಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ನನ್ನ ಬಗ್ಗೆ ನಾನು ಕೇಳ್ಬೇಕೈತಲ್ಲ, ಅದನ್ನ ನೀನು ಕೇಳು, ನೀನು ಹೇಳು. ನೀನೇ ಕೇಳು ನಿನ್ನ ಚೀಟಿ ಓದಿ, ಆಮೇಲೆ ನಾನು ನನ್ನ ಚೀಟಿ ಓದಿ ನಾನೇ ಕೇಳ್ತೀನಿ. ಸರಿ, ಫಸ್ಟ್ ನೀನು. ಗೇಮ್ಸ್ ಸ್ಟಾರ್ಟ್ ಮಾಡಬೇಕಾಗಿರೋದು ನೀನು. ಫಸ್ಟ್ ನೀನು ಕೇಳಬೇಕು. ಹೇಳಕ್ಕೆ ಇಲ್ಲ. ಸರಿ, ನೀನು ಕೇಳಬೇಕು. ಫಸ್ಟು ನೀನೇ ಕೇಳಬೇಕು. ಒಬ್ರಿಗೆ ಗೊತ್ತಿಲ್ಲ ಏನೇನು ಬರ್ಕೊಂಡೇವೆ ಅಂತ ಹೇಳಿ. ನಾನು ಅವ್ರಿಗೆ ತೋರಿಸಿಲ್ಲ, ಅವರು ನಮ್ಗೆ ತೋರಿಸಿಲ್ಲ. ಇವಾಗ ಓದ್ತಾರೆ. ನೀನು ಒಂದು ಕ್ವಶನ್ ಓದು, ನಿನ್ನ ಕ್ವಶನ್ ಆನ್ಸರ್ ಮಾಡಾದ್ಮೇಲೆ ನಾನು ನನ್ನ ಕ್ವಶನ್ ಓದ್ತೀನಿ, ಆಮೇಲೆ ಸರಿ ಅಷ್ಟೇ. ನಂದು 1ನೇ ಕ್ವಶನು. ನಾವು ಮದುವೆ ಆದಿಲ್ಲ, ಅವತ್ತಿನ ದಿನ ನಾನು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದೆ? ವೆರಿ ಸಿಂಪಲ್, ಪಿಂಕ್ ಕಲರ್ ಪ್ಯಾಂಟ್. ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದೆ. ಹೌದಾ? ಆ ಪ್ಯಾಂಟ್ ಇನ್ನೂ ಐತೆ, ಶರ್ಟ್ ಇಲ್ಲ. ಸರಿನಾ? ಕರೆಕ್ಟ್. ನೋಡಿ ನಾನು ಎಷ್ಟು ಈಸಿಯಾಗಿ ಬಂದಿದ್ದೆ. ಈಸಿ ಕಷ್ಟ ಅಂತ ಏನಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್. ಓಕೆ, ನಾನು ಆ ಥರ ಕ್ವಶನ್ ಎಂದಿಲ್ಲ, ಕೇಳ್ತೀನಿ. ನಾನು ತುಂಬ ಇಷ್ಟಪಟ್ಟು ತಿಂತೀನಿ ಅನ್ನೋದು ಎಲ್ಲ ಐಟಮಲ್ಲೂ ಒಂದೊಂದು ಹೇಳು. ತುಂಬ ನಾನು ಇಷ್ಟಪಟ್ಟು ತಿಂತೀನಿ ಅನ್ನೋದು ಅಂದರೆ ಎಲ್ಲ ಐಟಮಲ್ಲೂ ಒಂದೊಂದು ಹೇಳು ಒಂದೇ. ಅಂದರೆ ಟಿಫನಲ್ಲೇನು, ಆಮೇಲೆ ಡ್ರಿಂಕ್ಸ್ ಕುಡಿಯೋದ್ರಲ್ಲೇನು, ಆಮೇಲೆ ಬೇಕ್ರಿ ಐಟಮಲ್ಲೇನು, ಐಸ್ ಕ್ರೀಮಲ್ಲೇನು, ಚಾಕ್ಲೇಟಲ್ಲೇನು ಅಂತ ಹೇಳಿ. ಒಟ್ಟೆ ಎಲ್ಲನೂ ಒಂದೊಂದು. ಎಲ್ಲದ್ರಲ್ಲೂ ಒಂದೊಂದು ಹೇಳು. ಇದು ಐಟಮ್ ಒಳಗೆ ಅದು ಎಲ್ಲೋ ಕಲರ್ ಕೇಕ್ ಕೊಡ್ತೈತಲ್ಲ, ಅದು ಕರೆಕ್ಟ್. ಐಸ್ ಕ್ರೀಮ್ ಒಳಗೆ ಕುಲ್ಫಿ ಐಸ್ ಕ್ರೀಮು ಕಡ್ಡಿ ಚೀಪದು. ಕರೆಕ್ಟ್. ಹೌದಾ? ಆಮೇಲೆ ಇದು ಏನದು, ಮತ್ತೇನು ಏನು ಯೋಚನೆ ಮಾಡಂಗಿಲ್ಲ. ಚಾಕ್ಲೇಟು. ಚಾಕ್ಲೇಟ್ ಹೇಳಿ. ಡೈರಿ ಮಿಲ್ಕು. ಆಯ್ತಾ? 3. ಮತ್ತೇನು? ಟಿಫನ್ ಅಲ್ಲ? ಟಿಫನಲ್ಲಿ ಇಡ್ಲಿ ವಡೆ. ಇಡ್ಲಿ ತಿನ್ನೋದಿಲ್ಲ, ಆದರೆ ನೆಪಕ್ಕೆ ಮಾತ್ರ ಇಡ್ಲಿ ವಡೆ ತಿನ್ನೋಕ್ಕೆ. ಆಮೇಲೆ ಬೇಕ್ರಿ ಐಟಮ್ ಆಯಿತು, ಚಾಕ್ಲೇಟ್ ಆಯಿತು, ಐಸ್ ಕ್ರೀಮ್ ಆಯಿತು. ಅಷ್ಟೇ. ಮತ್ತೇನೇನು? ಡ್ರಿಂಕ್ಸ್ ಅಲ್ಲ? ಕುಡಿಯೋದು ಅಂದರೆ ಎಲ್ಲನೂ ಬರುತ್ತೆ, ನೀರಿಂದ ಹಿಡಿದು ಎಲ್ಲನೂ. ಅದರಲ್ಲಿ ತುಂಬ ಇಷ್ಟಪಟ್ಟು ಕುಡಿತೀನಿ ನಾನು. ಅದು ಕುಡಿದಿದ್ರೆ ನನ್ನ ಆಗೋದೇ ಇಲ್ಲ ನನ್ನ ಹತ್ರ. ಡ್ರಿಂಕ್ಸ್ ಅಂದರೆ ಎಲ್ಲನೂ ಅಂದೆ ನಾನು. ನೀರು, ಆಮೇಲೆ ಕುಡಿಲಿಲ್ಲ ಅಂದ್ರೆ ಆಗೋದೇ ಇಲ್ಲ ಅಂದಿಲ್ಲ, ಅದಕ್ಕೋಸ್ಕರ ಅದೇ ಹೇಳಿದ್ದು. ಹೇಳು. ಅದು ಕುಡಿಲಿಲ್ಲ ಅಂದರೆ ಆಗೋದೇ ಇಲ್ವಾ? ಮತ್ತು ಇನ್ನೊಂದು ಹಣ್ಣೊಳಗೆ ಕರ್ಬೂಜ ಅಂತ, ಕಲ್ಲಂಗಡಿ ಒಳಗೆ ಕರ್ಬೂಜ.
ಇಷ್ಟ ನನಗೆ. ಕರ್ಬೂಜ ಬೇರೆ ಅಪ್ಪಿ, ಕಲ್ಲಂಗಡಿ ಬೇರೆ. ಅದೇ ಸಣ್ಣದಪ್ಪಿ ಬ್ಲಾಕ್ ಕಲರ್, ಅದೇ ಮತ್ತೆ ಅದಕ್ಕೆ ಕರ್ಬೂಜ ಅಂತ ಹೇಳೋದು. ಗೊತ್ತಾಯ್ತು ನೀನು ಹೇಳೋದು. ಅಂದರೆ ಕರ್ಬೂಜ ಹಣ್ಣು ಅಂದರೆ ಬೇರೆ, ಕಲ್ಲಂಗಡಿನೇ ಬೇರೆ. ಅದೇ ತಾನೇ ಬ್ಲಾಕ್ ಕಲರ್ ಆತಲ್ಲ ಕುಡಿಯೋದು. ಕುಡಿಯೋದು ಅಂತ ನೀನು ಆ ಥರ ಏನು ಕುಡಿಯೋಕೆ ಇಷ್ಟಪಡಲ್ಲ ನನಗೆ. ನಾನು ಏನು ಹೇಳಿದೆ, ನೀರಿಂದ ಹಿಡಿದು ಎಲ್ಲ. ನೀರು ಮಾಮೂಲಿ ಎಲ್ಲರೂ ಕುಡಿತಾರೆ, ಅದೇ ಹೇಳೋಕ್ಕಾಗೋದಿಲ್ಲ. ಫೇವ್ರೇಟ್ ಅಂತ ಹೇಳಿ ನೀರು ಎಲ್ರಿಗೂ ಫೇವ್ರೇಟ್. ನಾನು ನೀರು ಕುಡಿತೀನಿ ಅಂತ ಹೇಳದ್ನ. ಅಲ್ಲ, ಎಂತ ಗಂಡ ಅಂದ್ರೆ ನೀನು. ಇಲ್ಲ ಹೇಳ್ತಿದ್ದೆ, ದಿನ ಟೀ ಕುಡಿಯಕ್ಕೆ ಕನ್ಫ್ಯೂಸ್ ಮಾಡ್ತಾ ಇದ್ದೆ ನೀನು. ನಾನೇನು ಕನ್ಫ್ಯೂಸ್ ಮಾಡಿದೆ? ನೀರು 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 ಅಂತ ಹೇಳಿ ಕನ್ಫ್ಯೂಸ್ ಮಾಡ್ತಾ ಇದ್ದೆ. ನಾನು ಹೇಳಿದ್ದು ಡ್ರಿಂಕ್ಸ್ ಅಂದ್ರೆ ನೀನು ಏನೇನೋ ತಿಳ್ಕೊಂಬೇಡ, ಹಿಂಗೆ ನೀರಿಂದ ಹಿಡ್ದು ಎಲ್ಲನೂ ಅಂತ ಅಂದೆ ನಾನು. ಟೀ ಒಂದು ಆಯ್ತಾ. ನೆಕ್ಸ್ಟ್ ನೀನು ಫಸ್ಟ್ನೇದಲ್ಲ? ಹ್ಞೂ, ಇಬ್ಬರದ್ದು ಫಸ್ಟೇ. ಇವಾಗ ಯಾರು ಇನ್ನಾರು? ಇವಾಗ ಇಬ್ರು ಅನ್ಕ ಸಮಾನ. ಎರಡನೇದ್ದು. ನಾನು ಯಾವಾಗ ತುಂಬ ಟೆನ್ಷನ್ ಮಾಡ್ಕೊತೀನಿ. ನಾನು ಯಾವಾಗ ತುಂಬ ಟೆನ್ಷನ್ ಮಾಡ್ಕೊತೀನಿ. ಹೇಳ್ಬೇಕಾ? ಹೇಳು. ಯಾವಾಗ ತುಂಬ ಟೆನ್ಷನ್ ಮಾಡ್ಕೊತೀಯ ನೀನು? ನಾನು ನೋಡಿರೋ ಪ್ರಕಾರ ನೀನು ಯಾವ ವಿಷಯಕ್ಕೂ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಲ್ಲ. ಅದೆಂಥ ಸೀರಿಯಸ್ ವಿಷಯ ಇದ್ರೂ ನೀನು ಟೆನ್ಷನ್ ಮಾಡ್ಕೊಳ್ಳಲ್ಲ. ಅದೇ ನಾನೇನಾದರೂ ಸ್ವಲ್ಪ ಚೇಂಜಸ್ ಆದ್ರೂ ಟೆನ್ಷನ್ ಮಾಡ್ಕೊತೀಯ. ರೈಟ್? ಅಂದರೆ ನಿನ್ನನ್ನೇನಾದರೂ ನೆಗ್ಲೆಕ್ಟ್ ಮಾಡೋ ಥರ, ನಿನ್ನನ್ನು ಮಾತಾಡಿಸ್ದೇ ಇದ್ದರೆ ಆ ಥರ ಇದ್ದರೆ ಟೆನ್ಷನ್ ಮಾಡ್ಕೊತೀಯ. ನೀನು ಇನ್ಯಾವ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಳ್ಳಲ್ಲ ನಾನು ನೋಡಿರೋ ಪ್ರಕಾರ. ಇಷ್ಟೊಂದು ಸಾಲ ಇದ್ದು, ನಿಮ್ಮ ಮನೇಲಿ ಏನೇನೋ ಸಮಸ್ಯೆಗಳಿದ್ದು ಎಲ್ಲ ಇದ್ದರೂ ನೀನು ಯಾವ ವಿಷಯಕ್ಕೂ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಲ್ಲ ನಾನು ಮಾಡ್ಕೊಳ್ಳೋದೇ ಇಲ್ಲ. ದುಡ್ಡಿನ ವಿಷಯಕ್ಕಂತೂ ನೀನು ಟೆನ್ಷನ್ ಇದ್ರೂ ನನ್ನ ಹತ್ರ ತೋರಿಸ್ಕೊಂಡಿಲ್ಲ. ಟೆನ್ಷನ್ ಮಾಡ್ಕೊಳ್ಳೋದಂದರೆ ನನ್ನ ವಿಷಯಕ್ಕೆ. ನಿನ್ನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 2. ನಾನು ನಿನ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಅಂದರೆ ನಿನ್ನಿಂದ ಏನು ಬಯಸ್ತೀನಿ ನಾನು? ಟೈಮು, ಆಮೇಲೆ ಜೊತೆಗೆ ಇರೋದು. ಯಾವಾಗಲೂ ಜೊತೆಗೆ ಇರಬೇಕು. ರಜೆ ಮಾಡಿದ್ದೆ ಇವತ್ತೇ ಆಯ್ತಲ್ಲ, ಆಗಬೇಕಪ್ಪ ಆಗಿ ಹೋಯ್ತು. ಎನಿ ಟೈಮ್ ಜೊತೆಗೆ ಇರಬೇಕು. ಕರೆಕ್ಟ್. ನೆಕ್ಸ್ಟ್ ಮೂರನೇದಲ್ಲ, ನಾನು ಯಾವಾಗ ನಿನ್ನ ಮೇಲೆ ತುಂಬ ಕೋಪ ಮಾಡಿಕೊಳ್ಳುತ್ತೇನೆ. ಯಾವಾಗ ತುಂಬ ಕೋಪ ಮಾಡ್ಕೊಂಡು? ಜಾಸ್ತಿ ಯಾವಾಗ ಅಂತಂದರೆ ನೀನೇನೋ ಜಾಸ್ತಿ ತುಂಬ ಸಿಟ್ಟು ಮಾಡ್ಕೊತಾನೆ ಇರ್ತೀಯ. ಯಾವಾಗ ಅಂದರೆ ಬೆಳಗ್ಗೆ ನಾನು ಲೇಟಾಗಿ ಎದ್ದರೆ, ಆಮೇಲೆ ಕೆಲಸ ಅಂದರೆ ಮನೆ ಸ್ವಲ್ಪ ಏನಾದರೂ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಕೋಪ ಮಾಡ್ಕೊತೀಯ. ಆಮೇಲೆ ಎಲ್ಲಾದರೂ ಹೊರಗಡೆ ಹೋದಾಗ ಅಲ್ಲಿ ಇಲ್ಲಿ ಸ್ವಲ್ಪ ನೀಟಾಗಿರು ಅಂತ ಹೇಳ್ತೀಯ ಅಷ್ಟೇ. ಅದೇನಾದ್ರು ಸ್ವಲ್ಪ ಅದರಲ್ಲಿ ಮಿಸ್ ಆದರೆ ಆವಾಗ ಸಿಟ್ಟು ಮಾಡ್ಕೊತೀಯ. ಸರಿನಾ? ಮೂರನೇ ಕ್ವೆಶ್ಚನ್. ನಾವಿಬ್ರು ಮದುವೆ ಆಗಿದ್ದು ಯಾವಾಗ? ಡೇಟು, ವರ್ಷ, ಟೈಮು. ಡೇಟು, ವರ್ಷ, ಟೈಮು 2018. ಅಕ್ಟೋಬರ್ ತಿಂಗಳ 5ನೇ ತಾರೀಕು, ಶುಕ್ರವಾರ. ತಪ್ಪು. ಗುರುವಾರ ಸಾರಿ, ಮಿಸ್ಟೇಕ್ ಆಗಿದೆ. ಗುರುವಾರ ಶುಕ್ರವಾರನೇ ಹೋಗಿದ್ದು ಗುರುವಾರ. ಶುಕ್ರವಾರ. ಮತ್ತು ನನಗೂ ಕಲಿತು. ಸರಿ. 2018ನೇ ಇಸ್ವಿ, ಅಕ್ಟೋಬರ್ ತಿಂಗಳ 5ನೇ ತಾರೀಕು, ಶುಕ್ರವಾರ. ಸೌದತ್ತಿ ಟೈಮು ಎಲ್ಲ ಊಟ. ಆಮೇಲೆ ಟೈಮು
11:30 12 ಗಂಟೆ ಒಳಗೆ. ಕರೆಕ್ಟಾಗಿ ಯಾವ ದೇವಸ್ಥಾನ ಎದುರುಗಡೆ? ತಾಳೆ ಕಟ್ಟಿದ್ದು ಪರಶುರಾಮ ದೇವಸ್ಥಾನ ಎದುರುಗಡೆ. ಕರೆಕ್ಟಾಗಿ ತಾಳಿ ಕಟ್ಟಿದಾಗ 11:30 ಆಗಿತ್ತು ಟೈಮು. ವಾವ್, ಎಕ್ಸಲೆಂಟ್. ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿಯಾ? ಶುಕ್ರವಾರ ಅಂತ ಮತ್ತೆ ಕಲ್ತೀನಿ. ನೆಕ್ಸ್ಟ್ ನಿನ್ನು, ನಾನಲ್ಲ. 4ನೇದಲ್ಲ. ನಾನು ನಿನ್ನ ಯಾವಾಗ ರೇಗಿಸುತ್ತೇನೆ? ಯಾವಾಗ ರೇಗಿಸ್ತೀಯ? ಯಾವಾಗ ರೇಗಿಸ್ತೀಯ? ಬರೀ ಯಾವಾಗ ನೋಡಿದ್ರೆ ಸಿಟ್ಟು ಮಾಡ್ದೇನೆ ಇರ್ತೀಯ. ರೇಗಿಸೋದು ಅಂದರೆ ಆ ಥರ ಅಲ್ಲ, ಹಂಗೆ ಕಾಲು ಹೇಳೋದು. ಯಾವ ಟೈಮ್ ಕಾಲು ಎಳೆಯೋದು ಅಂತ ಬಂದರೆ ನೀನು ಅದೇ ನಮ್ಮಮ್ಮರ ಮನೆ ವಿಷಯ ಏನಾರು ಮಾತಾಡಬೇಕಾದ್ರೆ ಹಾಗೆ ತಗ ಹಿಂಗೆ ತಗ ಅಂತ ಹೇಳ್ತಿರ್ತಿ. ಆವಾಗ ಸಿಟ್ಟು ಬರೋಂಗೆ ಮಾತಾಡ್ತೀಯ ಅಷ್ಟೇ. ನಮ್ಮಮ್ಮರ ಮನೆ ವಿಷಯಕ್ಕಷ್ಟೇ. ನಾನು ಯಾರ್ದಾರ ಬಗ್ಗೆ ಹೇಳ್ತಿದ್ರೆ ಹಂಗೆ ಹಿಂಗೆ ಅಂತ ಅಂತೀಯ ಅಷ್ಟೇ. ನೀನು ಯಾವಾಗೋ ಅಷ್ಟೇ ರೇಗಿಸೋದು ಅದೇ ಒಂದೇ ಜನ ಮತ್ತೆ ಜನ ಇದು ಮಾಡಲ್ಲ. ತಮಾಷೆ ಅಂದರೆ ಬೇಜಾನ್ ವಿಷಯದಾಗೆ ಸುಮ್ಮನೆ ಮಾಡ್ತಾ ಇರ್ತೀಯ. ಅದು ಬಿಟ್ರೆ ರೇಗಿಸೋದು ಅಂತ ಬಂದರೆ ಅವರೇ. ನನಗೆ ಇಷ್ಟವಾದ ಕಲರ್ ಯಾವುದು? ನೋಡಿ, ನಾನು ಎಷ್ಟು ಈಸಿ ಕ್ವಶನ್ ಬರ್ತೀನಿ. ಹೌದಾ? ಲಾಸ್ಟ್ ಒಂದೇ ಒಂದು ಕ್ಲೈಮ್ಯಾಕ್ಸ್ ಹೇಳು. ಇವಾಗ 15 ವರ್ಷದಿಂದ ಜೊತೆಗಿದ್ದೀವಿ ಅಂದರೆ ಒಂದೇ ಥರ ಇರೋದಿಲ್ಲ ನಾವು. ಕಿತ್ತಾಡಿರ್ತೀವಿ, ಓಡಾಡ್ಕೊಂಡಿರ್ತೀವಿ, ಎಷ್ಟೊತ್ತಿರೋ ಜಗಳ ಮಾಡ್ಕೊಂಡು ಮಾತು ಬಿಟ್ಟು ಎಲ್ಲ ಅದೇನೋ ಇವಾಗಪ್ಪ ಇಡ್ಲಿ ಹೊಡಿ ದೋಸೆ ಪುಡಿ ಅನ್ನೋಂಗೆ ಎಲ್ಲನೂ ಇದಾಗಿರ್ತದೆ. ಬೇಜಾರು ಮಾಡ್ತೇವೆ, ಖುಷಿನೂ ಪಡ್ತೇವೆ, ಎಲ್ಲನೂ ಅಷ್ಟೇ. ಆದರೂ ಇಷ್ಟು ವರ್ಷದೊಳಗೆ ನಿನಗೆ ಭಾಳ ಮನಸ್ಸಿಗೆ ನೋವು ಆಗ ಸಿಚುವೇಶನ್ನು ನೋವು ಮಾಡಿದ್ದು ಯಾವಾಗಂತ ಭಾಳ ಮನಸ್ಸಿಗೆ ಇಷ್ಟು 15 ವರ್ಷದಿಂದ ಭಾಳ ನೀನು ಮನಸ್ಸಿಗೆ ನೋವು ಮಾಡಿದ್ದು ತುಂಬ ನನ್ನ ಮನಸ್ಸಿಗೆ ನೋವು ಮಾಡಿರೋ ವಿಷಯನ ದಿನ ಅಲ್ಲ ವಿಷಯ ದಿನ ಅಂದರೆ ನಡೆಯೋದಿಲ್ಲ, ಬೇಜಾರು ಮಾಡೇನು ಮಾಡಿಲ್ಲ. ಆದರೂ ಅದ್ರಾಗೂ ಭಾಳ ಮನಸ್ಸಿಗೆ ನೋವು ಮಾಡಿದ್ದು. ಇಷ್ಟು 15 ವರ್ಷದಲ್ಲಿ ತುಂಬ ಬೇಜಾರು ಮಾಡ್ತಾ ಇರೋ ವಿಷಯ ನಾನು ಯಾವ ವಿಷಯದಾಗೂ ಅಷ್ಟು ಸುಲಭವಾಗಿ ನಾನು ಯಾವತ್ತೂ ಬೇಜಾರಾಗಲ್ಲ. ಆಮೇಲೆ ನಾನು ಇದಕ್ಕೆ ಅಡ್ಜಸ್ಟ್ ಆಗೋದೇ ಇಲ್ಲ ಅನ್ನಂಗೂ ಇಲ್ಲ. ನಾನೊಂಥರ ಡಿಫ್ರೆಂಟು, ಎಲ್ಲದಕ್ಕೂ ಬೇಗ ಅಡ್ಜಸ್ಟ್ ಆಗಿಬಿಡ್ತೀನಿ. ಯಾವುದು ಇದು ಬೇಕು ಅದು ಬೇಕು, ನನಗೆ ಹಾಗೆ ಇರಬೇಕು ಹಿಂಗೆ ಇರಬೇಕು, ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು, ಅದು ತಿನ್ನಬೇಕು ಇದು ತಿನ್ನಬೇಕು. ನಾನು ಯಾವತ್ತೂ ಎಕ್ಸ್ಪೆಕ್ಟೇಷನ್ಸ್ ಮಾಡೋದೇ ಇಲ್ಲ. ಒಂದೇ ಒಂದು ಬಯಸಿದ್ದು ಕುಡಿಬಾರ್ದು, ಅದೊಂದೇ ವಿಷಯ. ನನಗೆ ಇವತ್ತಿಗೂ ಬೇಜಾರು ಮಾಡ್ತಾ ಇರೋದು ಅದೊಂದೇ ವಿಷಯ. ಅದೇ ಫಸ್ಟಿಂದನೂ ಗೊತ್ತಿತ್ತು. ನಮ್ಮ ಮನೇಲಿ ಮೊದಲಿಂದ ನಮ್ಮ ಅಪ್ಪಾಜಿ ಕುಡಿತಾ ಇತ್ತು. ನಮ್ಮಪ್ಪ ಕುಡಿಯೋದು ಬಿಟ್ಟು ಇವಾಗ ಒಂದು 10 ವರ್ಷ ಆಯಿತು ಕುಡಿಯಲ್ಲ ನಮ್ಮಪ್ಪ. ಅವಾಗ ಕುಡಿತಿತ್ತು ನಾವು ಚಿಕ್ಕವರಿದ್ದಾಗ. ಅದು ಆವಾಗ ನಾನು ನೋಡಿ ನಾನು ಆವಾಗೇ ಹೇಳಿದ್ದೆ, ನನಗೆ ಅದೊಂದು ವಿಷಯ ಬಿಟ್ಟು ನೀನು ಏನಾದರೂ ಮಾಡೋ ನಾನು ಸಹಿಸ್ಕೊಳ್ತೀನಿ. ಇವಾಗ ನನ್ನ ಮೇಲೆ ನಿನಗೆ ಅಟ್ರಾಕ್ಷನ್ ಆಗಿರ್ಬೋದು, ಆಮೇಲೆ ಒಂದು ದಿನ ನಿನಗೆ ಇವಳನ್ನ ಯಾಕೆ ಮದುವೆ ಆದೆ ಅಂತ ಅನ್ನಿಸ್ಬೋದು. ಆ ಟೈಮ್ನಾಗ ನೀನು ನನ್ನನ್ನು ಬಿಟ್ಟು ಬೇರೆಯವ್ರನ್ನೂ ಮದುವೆ ಆಗ್ಬೋದು ಅನ್ನೋ ಆಪ್ಷನ್ ಕೊಟ್ಟಿದ್ದೆ ನಾನು. ಇವತ್ತಿಗೂ ಹೇಳ್ತೀನಿ, ನಾನು ನಿನಗೆ ಇಷ್ಟ ಇಲ್ಲ ಅಂದರೆ ನೀನು ಆರಾಮಾಗಿ ಬಿಡ್ಬೋದು, ನನಗೇನೂ ಪ್ರಾಬ್ಲಮ್ ಇಲ್ಲ ಅಂತ. ಅದೊಂದು ವಿಷಯ ಬಿಟ್ಟು ಇನ್ನೆಲ್ಲ ವಿಷಯದಲ್ಲೂ ಓಕೆ. ನಂಗೆ ಅದೊಂದೇ ವಿಷಯ ಬೇಜಾರು ಮಾಡಿರೋದು, ಅದು ನಿನಗೂ ಗೊತ್ತು. ಆದರೂ ಆ ಕ್ವಶನ್ ಯಾಕೆ ಬರ್ತಿದ್ದೆ ಅಂತ ಗೊತ್ತಿಲ್ಲ. ಅಂದರೆ ಬೇರೆ ಏನಾರು ಹೇಳ್ತೀನಿ ಅಂತ ಅಲ್ಲ, ಬೇರೆ ಏನು ಹೇಳ್ತಾನೆ ಅಲ್ಲ. 190% 100% ಅದೇ ವಿಚಾರ ಅಂತ ನನಗೆ ಗೊತ್ತಿತ್ತು. ಅದು ಬಿಟ್ಟು ಮತ್ತೆ ಏನಾದರೂ ಸಿಟ್ಟು ಏನಾದರೂ ಅನ್ನೋದು ಸಹಜ, ಬೈದಿರ್ತಾನಲ್ಲ ಆ ಥರ ಮನ್ಸಿಗೆ ನೋವು ಆಗಿರ್ತಾನೆ ಅಂತ ಕೇಳಿದ್ದು.
ಅದೊಂದೇ ವಿಷಯ ನಮಗೆ ಬೇಜಾರು ಮಾಡಿರೋದು. ಇವತ್ತಿಗೂ ಇಷ್ಟೊಂದು ತೊಂದರೆಯಲ್ಲಿ ನಾನು ಇಷ್ಟೊಂದೆಲ್ಲ ಇದ್ರೂ ಯಾವತ್ತೂ ಯಾವ ವಿಷಯಕ್ಕೂ ನಾನು ಬೇಜಾರು ಮಾಡ್ಕೊಳ್ಳೋದು ಇಲ್ಲ. ಲೈಫ್ ಅಂದಮೇಲೆ ಎಲ್ಲನೂ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಅದನ್ನು ನಾವು ದಾಟ್ಕೊಂಡು ಹೋದ್ರೇ ಅದಕ್ಕೆ ಲೈಫು ಅಂತ ಹೇಳೋದು. ಅದನ್ನು ಬಿಟ್ಟು ಅದರಲ್ಲಿ ನಾವು ಚೇಂಜಸ್ ಹುಡುಕ್ತಾ ಹೋದರೆ ಅದು ಅಲ್ಲ. ಸೊ ನಮ್ಮದು 5ನೇ ಕ್ವಶನ್ ಮುಗೀತು. ನಮ್ಮ ಚಿಟಿ ಇತ್ತು. ನೀನು ನನ್ನನ್ನು 15 ವರ್ಷದಿಂದ ನೋಡ್ತಾ ಇದೀಯಲ್ಲ. 5ನೇ ಕ್ವಶನ್ 5ನೇ ಕ್ವಶನು. 15 ವರ್ಷದಿಂದ ನೀನು ನನ್ನನ್ನು ನೋಡ್ತಾ ಇದೆಯಲ್ಲ. ನಾನು SLC ಇದ್ದಾಗಿಂದ ಹಿಡಿದು ಇಲ್ಲಿವರೆಗೂ ನೀನು ನನ್ನನ್ನು ನೋಡ್ತಾ ಇದೀಯ. ನನಗೆ ನೀನು ನೋಡಿರೋ ಪ್ರಕಾರ ನಾನು ಏನು ಜಾಸ್ತಿ ಯಾವ ಲೈಫ್ನ ಇಷ್ಟಪಡ್ತೀನಿ, ಯಾವ ಥರ ಇರಬೇಕು ಅಂತ ಇಷ್ಟಪಡ್ತೀನಿ, ಯಾವ ಲೈಫ್ನ ಇಷ್ಟಪಡ್ತೀನಿ, ಹೆಂಗೆ ಅನಿಸುತ್ತೆ ನಿನಗೆ ನನ್ನನ್ನು ಇಷ್ಟು ವರ್ಷದಿಂದ ನೀನು ನೋಡ್ಕೊಂಡು ಬಂದಿಯಲ್ಲ, ನಾನು ಯಾವ ಲೈಫ್ನ ಜಾಸ್ತಿ ಎಂಜಾಯ್ ಮಾಡಿರೋಕ್ಕೆ ಇಷ್ಟಪಡ್ತೀನಿ? ಯಾವ ಲೈಫ್ ಅಂದರೆ ಸಿಂಪಲ್ ಆಗಿರ್ಬೇಕು, ಖುಷಿಯಿಂದ ಇರಬೇಕು. ಯಾವುದೋ ಅತಿ ಓವರಾಗಿ ಯಾವುದೋ ಇದು ಮಾಡ್ಕೊಳ್ಳಲ್ಲ. ಅದು ಬೇಕು ಇದು ಬೇಕು, ಹಂಗಿರಬೇಕು ಹಿಂಗಿರಬೇಕು, ಆ ಡ್ರೆಸ್ ಹಾಕ್ಬೇಕು ಈ ಡ್ರೆಸ್ ಹಾಕ್ಬೇಕು. ಎಷ್ಟು ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ಲಾಗಿ ಜೀವನ ಮಾಡ್ಬೇಕಂತ ಗೊತ್ತಾ? ಕರೆಕ್ಟ್ ತಾನೆ? ಕರೆಕ್ಟ್. ಪರ್ಫೆಕ್ಟಾಗಿ ಗೊತ್ತಾಗಿದೆ 8 ವರ್ಷದಿಂದ. ಏಕೆ ಅದಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ? ಗೊತ್ತಿತ್ತು, ಆದರೂ ಮುಂದೆ ಮೈಂಡ್ ಒಳಗೆ ಹಂಗಿರ್ತೆ ಅನ್ನೋ ಯಾರು ಗೊತ್ತು. ಆ ಥರ ಅಂದರೆ ಕಾಲೇಜ್ ಹೋಗ್ತಿದ್ವಲ್ಲ ಅಂತನ. ಪಕ್ಕಾ ಮಿಡಲ್ ಕ್ಲಾಸ್ ಲೈಫೇ ಇಷ್ಟ. ಅದೇ ಚಂದ. ಯಾವುದು ಎತ್ತರ ಬೆಳೆಯೋಕ್ಕೂ ಇಷ್ಟ ಇಲ್ಲ, ಅದ್ರ ಕೆಳಗಡೆ ಹೋಗೋಕ್ಕೂ ಇಷ್ಟ ಇಲ್ಲ, ನಡುವೆ ಇರೋಕ್ಕೇ ಇಷ್ಟ. ಅದೇ ಚಂದ. ಆತ ಹೆಂಗಿತ್ತು? ಚೆನ್ನಾಗಿತ್ತು. ಯಾವ ಥರ ಅಂದರೆ ಗೊತ್ತ, ಆಲ್ಮೋಸ್ಟ್ ನಾವಿಬ್ರು ಅಲ್ಲ ಇವಾಗ ಒಂದು ಕ್ಲಿಯರಿಟಿ ಯಾವ ಥರ ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತು. ಯಾವುದಾದ್ರೂ ಒಂದು ವಿಷಯ ಇವಾಗ ಹೇಳ್ತಾ ಇದ್ದೀವಿ ಅಂದರೆ ಅವ್ರನ್ನ ಬಗ್ಗೆ ಈ ಥರ ತಿಳ್ಕೊಂಡಿದ್ದಾರೆ, ಈ ಥರ ಇದೆ ಅಂತ. ಇನ್ನು ಜಾಸ್ತಿ ಕ್ವೆಶನ್ಸ್ ಮಾಡ್ಬೋದಿತ್ತು, ಬಟ್ ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ಮಾಡಿಲ್ಲ ಅಷ್ಟೇ. ಚೆನ್ನಾಗಿತ್ತು, ಇಷ್ಟ ಆಯಿತು. ನಿನಗೆ? ನಮಗೆ ಇಷ್ಟ ಆಯಿತು. ಎಷ್ಟು ವರ್ಷದಿಂದ ಪರಿಚಯ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಚೆನ್ನಾಗಿ ನಾವಿಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೀವಿ ಅನ್ನೋದು ಮುಖ್ಯ. ಕೆಲವೊಂದಿಷ್ಟು ಏನೇ ವಿಷಯಗಳಾದ್ರೂ ಬರೀ ವಿಡಿಯೋಗೆ ಮಾತ್ರ ಸಂಬಂಧ ಇರಬಾರ್ದು. ನಿನಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಪ್ಲಸ್ ಅವ್ರಿಗೂ. ಆದರೆ ನೀನು ಅದೇ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಎಲ್ರಿಗೂ, ನಿನಗೂ ನನಗೂ ಅವ್ರಿಗೂ ಎಲ್ರಿಗೂ ಸೇರಿಸೇ ಹೇಳ್ತಾ ಇರೋದು. ಏನೇ ಒಂದು ಮಾಡ್ತಾಯಿದ್ದೀವಿ ಅಂತಂದರೆ ಬರೀ ವಿಡಿಯೋಗೆ ಮಾತ್ರ ಸೀಮಿತ ಆಗಿರಬಾರ್ದು. ಅದು ವಿಡಿಯೋದಲ್ಲಿ ಹೇಗೆ ರೆಕಾರ್ಡ್ ಆಗಿರುತ್ತೋ ರಿಯಲ್ ಲೈಫಲ್ಲೂ ಹಾಗೆ ಇದ್ದರೆ ಆ ಲೈಫ್ಗಿಂತ ಇನ್ನೊಂದು ಲೈಫ್ ಯಾವುದೂ ಇಲ್ಲ. ಕೆಲವೊಂದಿಷ್ಟು ವಿಡಿಯೋಗೆ ಮಾತ್ರ ಸಂಬಂಧ, ಆಮೇಲೆ ಸಂಬಂಧ ಇಲ್ಲ ಅನ್ನೋ ಥರ ಇರಬಾರ್ದು ಅಂತ ನನ್ನ ಪ್ರಕಾರ. ಅಂದರೆ ಇಷ್ಟು ದಿನ ನಾನು ಎಲ್ಲ ನಿಮಗೆ ತೋರಿಸಿದ್ದೀನಿ ನನ್ನ ಲೈಫ್ ಸ್ಟೈಲ್ ಹೇಗಿತ್ತು, ಏನಿತ್ತು, ಹೆಂಗಿತ್ತು ಅಂತ. ಎಲ್ಲನೂ ನಾನು ಹೆಂಗಿತ್ತೋ ಹಾಗೆ ಡಿಟ್ಟೋ ನನ್ನ ಲೈಫ್ ಸ್ಟೈಲ್ನ ನಾನು ಹಾಗೆ ತೋರಿಸಿರೋದು. ಇದರಲ್ಲಿ ಯಾವುದು ಮುಚ್ಚು ಮರೆ ಯಾವುದೂ ಇಲ್ಲ. ಅದರಲ್ಲಿ ಮಿಸ್ ಆಗಿದ್ದು ಅಂತಂದರೆ, ನಾನು ಹೇಳಿದ್ರಲ್ಲಿ ಮಿಸ್ ಆಗಿದ್ದು ಅಂತಂದರೆ ಇವ್ರ ಫ್ಯಾಮಿಲಿ ಇಲ್ಲ ಅಂತ ಹೇಳಿದ್ದು. ಬಟ್ ನನಗೆ ಗೊತ್ತಿರಲಿಲ್ಲ, ನೀವು ನೋಡಿದ ಪ್ರಕಾರ ಅವ್ರ ಫ್ಯಾಮಿಲಿ ಇತ್ತು ಅಂತ ನನಗೆ ಗೊತ್ತಿಲ್ಲ. ಅದು ಅವ್ರಿಗೆ ಗೊತ್ತಿತ್ತು, ಅವ್ರು ಸುಳ್ಳು ಹೇಳಿದ್ದು. ಅದಾದಮೇಲೆ ಅವ್ರು ಸಿಕ್ಕಿದ್ದು. ಅದೊಂದು ವಿಷಯ ಬಿಟ್ಟರೆ ನನ್ನ ಬ್ಲಾಗಲ್ಲಿ ಇನ್ಯಾವುದೂ ನಾನು ಮುಚ್ಚಿಡೋದು ಇಲ್ಲ. ನನ್ನ ಲೈಫ್ ಸ್ಟೈಲ್ ಹೆಂಗಿದೆಯೋ ಹಾಗೆ ಶೇರ್ ಮಾಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕೆಲವೊಂದಿಷ್ಟು ಕ್ವೆಶನ್ಸು ಸಿಲ್ಲಿ ಅಂತ ಅನಿಸಿದ್ರು ಅದು ಹೆಂಗಿರುತ್ತೆ ಅಂತಂದರೆ, ಅವ್ರು ಅದಕ್ಕೆ ನೀಟಾಗಿ ಆನ್ಸರ್ ಮಾಡದೇ ಇದ್ದಾಗ ಇವ್ರು ನನ್ನನ್ನು ಇಷ್ಟನ್ನ ಅರ್ಥ ಮಾಡ್ಕೊಂಡಿರೋದು ಅಂತ ಅನಿಸುತ್ತೆ. ಇಲ್ಲಿ ನಾವು ಕೇಳಿದ ಕ್ವೆಶನ್ಸ್ಗಳು ಸಿಂಪಲ್ಲಾಗಿದ್ರೂ, ಅವ್ರು ಹೇಳಿದ ಆನ್ಸರ್ಗಳು ಸಿಂಪಲ್ಲಾಗಿದ್ರೂ
ಹೇಳಿದ್ದೆಲ್ಲನೂ ನಿಜ. ನಾನು ಹೇಳಿದ್ದೂ ನಿಜಾನೇ, ಅವ್ರು ಹೇಳಿದ್ದೂ ನಿಜಾನೇ. ಇದರಲ್ಲಿ ಯಾವುದು ಮುಚ್ಚುಮರೆ ಇಲ್ಲ. ಗಂಡ ಹೆಂಡತಿ ನಡುವೆ ಯಾರೇ ಬಂದ್ರೂ ಅವರು ಅವರಾಗಿದ್ರೇ ಆ ಲೈಫು ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಅವರಿಬ್ಬರು ಹೊಂದಾಣಿಕೆಯಿಂದ ಇದ್ದರೆ ಯಾರು ಬಂದರೂ ಯಾವ ಸಂಬಂಧನೂ ಹಾಳಾಗಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಏನೇ ಒಂದು ಬಂದ್ರೂ ಲೈಫಲ್ಲಿ ಯಾವುದೇ ತೊಂದರೆಗಳು ಬಂದ್ರೂ ಗಂಡ ಹೆಂಡ್ತಿನೇ ಬಗೆಹರಿಸ್ಕೋಬೇಕೇ ಹೊರತು ಅದರಲ್ಲಿ ಮೂರನವ್ರು ಯಾರು ಬಂದು ಹೇಳೋರು ಕೇಳೋರು ಯಾರೂ ಬಂದು ಹೆಲ್ಪ್ ಮಾಡಲ್ಲ. ನಾನು ನೋಡಿರೋ ಪ್ರಕಾರ ನಮ್ಮಲ್ಲಿ ಏನೇ ಕಷ್ಟಗಳು ಬಂದರೂ ಏನೇ ಬಂದರೂ ನನಗೆ ಅವ್ರಿಗೆ ನಾನು ಅಷ್ಟೇ. ಅದನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ಇನ್ನೂ ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು. ಇದ್ರಾಗೆ ಇಷ್ಟ ಆಗಿದ್ದು ಒಂದು ಕ್ವಶನಿಗೆ ಆನ್ಸರ್ ಮಾಡಿದ್ದೆ. ಯಾವುದು? ನಾನು ಮದುವೆಯಾಗ ದಿನ ಯಾವ ಡ್ರೆಸ್ ಹಾಕೊಂಡಿದ್ದೀನಿ, ಸಿಂಪಲ್ ಅನ್ನೋದು. ಅಯ್ಯೋ, ಅವೆಲ್ಲ ಮರೆಯೋಕ್ಕಾಗ್ತಿತ್ತಾ? ಎಲ್ಲ ಒಂದೊಂದು ಮೆಮೊರೀಸ್, ಯಾವುದೂ ಮರೆಯೋಕ್ಕಾಗಲ್ಲ. ನೀನು ಹೇಳಲಿಲ್ಲ ಡೇಟು ಟೈಮ್ ಸಮೇತ ನಾನು ಟೈಮ್ ನೀನು ಹೇಳಲ್ಲ ಅಂದ್ಕೊಂಡೆ, ಆದರೂ ನೀನು ಹೇಳಿದೆ. ಅದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್. ಮತ್ತೆ ಹೊಸ ಬಟ್ಟೆ ನಾನು ಆ ಕ್ವಶನ್ ಬರ್ದಿದ್ದೇನೆ, ಇವ್ರಿಗೆ ಟೈಮ್ ಗೊತ್ತಿರಲ್ಲ ಅನ್ನೋ ಉದ್ದೇಶಕ್ಕೆ ಆ ಕ್ವಶನ್ ಬರ್ದಿದ್ದು. ಬಟ್ ಟೈಮ್ನ ಕರೆಕ್ಟಾಗಿ ಹೇಳೋದು. ಮದುವೆ ಬಗ್ಗೆ ಇಬ್ರು ಮಾತ್ರ ಇದ್ರಲ್ಲಿ ಇಬ್ರಿಗೆ ಮ್ಯಾಚ್ ಆಗಿದ್ರೆ ಮದುವೆ ಬಗ್ಗೆ ಇಬ್ರು ಕೇಳ್ಕೊಂಡ್ವಿ. ಅಂದ್ರೆ ಮದುವೆ ಆಗಿ ಇಷ್ಟು ವರ್ಷ ಆದ್ರೆ ಎಷ್ಟು ಯಾರ ಮೆಮೊರಿ ಹೆಂಗೆ ಐತಿ ಅಂತ. ಮದುವೆ ಆಗಿ ನಾವು ಇವಾಗ 8 ವರ್ಷ ಆಗ್ತಾ ಬಂತು. 8 ವರ್ಷನೇ ಆಯಿತು. ಆಯಿತಾ? ಆಯಿತು. ಆಗ್ತಾ ಬಂತು. ಅದು ಮರ್ತಿರಲ್ಲ, ಅದು ಮರೆಯೋಕ್ಕೆ ಸಾಧ್ಯನೂ ಇಲ್ಲ. ಹೌದು ಹೌದು. ಮನುಷ್ಯನಿಗೆ ಖುಷಿ ಆಯಿತು. ಚೆನ್ನಾಗಿತ್ತು. ಚೆನ್ನಾಗಿತ್ತು. ಹೇಳು, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೇಳು. ನಾನು ಹೇಳ್ದಲ್ಲ, ನೀನು ಹೇಳು. ಎಲ್ಲರೂ ನಮ್ಮ ಚಾನಲ್ ಲೈಕ್ ಮಾಡಿ, ವಿಡಿಯೋ ನೋಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾವ ಮಾಡ್ತಾರೆ ಏನ? ಲೈಕ್ ದೆನ್ ಹೇಳು. ಸಬ್ಸ್ಕ್ರೈಬ್. ಬಾಯ್. ಬಾಯ್.